ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ಸ್ಯಾಟರ್ಡೆ, ಹಾಗಾಗಿ ಇವತ್ತು ಬಹಳಷ್ಟು ಆರ್ಟಿಕಲ್ಗಳು ಇರೋದಿಲ್ಲ. ಹಿಂದೂವಲ್ಲಿ ಸ್ಪೋರ್ಟ್ಸ್ ನ್ಯೂಸ್ಗಳೇ ಹೆಚ್ಚಿರುತ್ತೆ. ನಾಳೆ ಸಂಡೇ ಆಗಿರೋದ್ರಿಂದ ನಾಳೆ ಹಿಂದೂ ಅನಾಲಿಸಿಸ್ ಇರೋದಿಲ್ಲ. ನಾಳೆಯ ವಿಷಯವನ್ನು ಸಹ ನಾವು ಸೋಮವಾರ ಅದನ್ನು ಮುಗಿಸ್ಕೊಂಡೇ ಸೋಮವಾರದ ವಿಷಯವನ್ನ ಕನ್ಸಿಡರ್ ಮಾಡ್ತೇವೆ. ಹಾಗೆ ಇವತ್ತು ಯಾವುದೇ ಪ್ರಶ್ನೆಗಳಿರೋದಿಲ್ಲ, ಕೇವಲ ವಿಷಯಗಳು ಮಾತ್ರ ಇರುತ್ತೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು, ಇಂಡಿಯಾಸ್ ಮಾರ್ಜಿನಲೈಸ್ಡ್ ಪಾರ್ಲಿಮೆಂಟ್ ಇನ್ ಬಜೆಟರಿ ಅಫೇರ್ಸ್. ಪಾರ್ಲಿಮೆಂಟ್ ಮತ್ತು ಬಜೆಟ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪಾರ್ಲಿಮೆಂಟ್ ರೋಲ್ ಇಸ್ ವೀಕನಿಂಗ್. ಸಂಸತ್ತು ದುರ್ಬಲಗೊಳ್ತಾ ಇದೆ. ಸಂಸತ್ತು ಅಂದ್ರೆ ಇಲ್ಲಿ ಸರ್ಕಾರ ಮಾತ್ರ ಇರೋದಿಲ್ಲ, ಆರಿಸ್ಕೊಂಡು ಬಂದಿರುವಂತಹ ಅಂತಂದ್ರೆ ಆಯ್ಕೆಯಾಗಿರುವಂತಹ ಎಲ್ಲಾ MP ಗಳು ಇರ್ತಾರೆ. ಅಲ್ಲಿ ಆಡಳಿತ ಪಕ್ಷ ಮಾತ್ರ ಇರೋದಿಲ್ಲ, ಎಲ್ಲಾ ಪಕ್ಷಗಳ ಸದಸ್ಯರು ಇರ್ತಾರೆ. ದ ಇಂಡಿಯನ್ ಪಾರ್ಲಿಮೆಂಟ್ ಇಸ್ ನಾಟ್ ಪ್ಲೇಯಿಂಗ್ ಅ ಸ್ಟ್ರಾಂಗ್ ರೋಲ್ ಇನ್ ಡಿಸೈಡಿಂಗ್ ದ ಬಜೆಟ್. ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಪಾರ್ಲಿಮೆಂಟ್ ತನ್ನ ಸರಿಯಾದ ಪಾತ್ರವನ್ನು ನಿರ್ವಹಿಸಲಿಕ್ಕೆ ಆಗ್ತಾ ಇಲ್ಲ. ದ ಗವರ್ಮೆಂಟ್ ಮೇಕ್ಸ್ ಮೋಸ್ಟ್ ಫೈನಾನ್ಷಿಯಲ್ ಡಿಸಿಷನ್ಸ್. ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಆರ್ಥಿಕ ನಿರ್ಧಾರಗಳನ್ನ ಹೆಚ್ಚು ತೆಗೆದುಕೊಳ್ಳುವುದು ಸರ್ಕಾರ. ಅಂಡ್ MPs, ಮೆಂಬರ್ ಆಫ್ ಪಾರ್ಲಿಮೆಂಟ್, ಹ್ಯಾವ್ ಲಿಟಲ್ ಟೈಮ್ ಫಾರ್ ಆರ್ ಪವರ್ ಟು ಡಿಬೇಟ್ ಅಂಡ್ ಇನ್ಫ್ಲೂಯೆನ್ಸ್ ದೆಮ್. ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ MP ಗಳಿಗೆ, ಅವನ ಸಂಸದರಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ಲಿಕ್ಕೆ ಆಗಿರಬಹುದು, ಏನಾದ್ರೂ ತನ್ನ ಪ್ರಭಾವನ ಉಪಯೋಗಿಸ್ಕೊಂಡು ಬದಲಾವಣೆಗಳನ್ನ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಬಜೆಟ್ ಇಸ್ ಮೋರ್ ದೆನ್ ಜಸ್ಟ್ ಮನಿ. ಬಜೆಟ್ ಅಂತಂದ್ರೆ ಕೇವಲ ಹಣದ ವಿಂಗಡಣೆ ಅಲ್ಲ, ಹಣವನ್ನ ಬಿಡುಗಡೆ ಮಾಡೋದಲ್ಲ. ದ ಬಜೆಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಮನಿ, ಇಟ್ ಅಫೆಕ್ಟ್ಸ್ ಪೀಪಲ್ ಲೈವ್ಸ್. ಜನರ ಜೀವನ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪಾಲಿಸೀಸ್, ಬೇರೆ ಬೇರೆ ನಿಯಮಗಳನ್ನ ನಾವು ಬಜೆಟ್ ನ ಮೂಲಕ ಜಾರಿಗೆ ತರ್ತೇವೆ. ಅಂಡ್ ಟೋಟಲಿ ಡೆಮಾಕ್ರಸಿ, ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಬಜೆಟ್ ಹಲವಾರು ಪರಿಣಾಮಗಳನ್ನ ಬೀರುತ್ತೆ. ಇಟ್ ಶುಡ್ ಬಿ ಕೇರ್ಫುಲಿ ಡಿಸ್ಕಸ್ ಟು ಮೇಕ್ ದಿ ಬೆಸ್ಟ್ ಡಿಸಿಷನ್ ಫಾರ್ ದ ಕಂಟ್ರಿ. ಅಷ್ಟು ಮಹತ್ವಪೂರ್ಣವಾಗಿರೋದ್ರಿಂದ ಅದನ್ನ ತುಂಬಾ ಚೆನ್ನಾಗಿ ಡಿಸ್ಕಸ್ ಮಾಡಿ ಆ ಮೂಲಕ ಹೆಚ್ಚಿನ ಒಂದು ಒಳ್ಳೆಯ ಕ್ರಮಗಳನ್ನ ನಾವು ತೆಗೆದುಕೊಂಡು ಬರಬೇಕು. ಅದಕ್ಕೋಸ್ಕರ ಎಲ್ಲ MP ಗಳು ಮೊದಲೇ ಸರಿಯಾಗಿ ಡಿಸ್ಕಸ್ ಮಾಡಿರ್ಬೇಕು. ಆದ್ರೆ ಲಿಮಿಟೆಡ್ ಡಿಸ್ಕಷನ್ಸ್, ಆದ್ರೆ ಸರಿಯಾಗಿ ಡಿಸ್ಕಷನ್ ಮಾಡ್ತಾನೆ ಇಲ್ಲ. ಯಾಕಂತಂದ್ರೆ ಅರ್ಲಿಯರ್ ಏನಾಗ್ತಾ ಇತ್ತು, ಮೊದಲು MPs ಹ್ಯಾಡ್ ಮೋರ್ ಟೈಮ್ ಟು ಡಿಸ್ಕಸ್ ಅಂಡ್ ಎಕ್ಸಾಮೈನ್ ದಿ ಬಜೆಟ್. ಮೊದಲೆಲ್ಲ ತುಂಬಾ ಸಮಯವನ್ನ ಹೊಂದಿಸ್ಕೊಳ್ತಾ ಇದ್ರು. ನಾವು ಡಿಸ್ಕಷನ್ಸ್ ಆರ್ ವೆರಿ ಶಾರ್ಟ್. ಈಗ ದೊಡ್ಡ ಮಟ್ಟದಲ್ಲಿ ಡಿಸ್ಕಷನ್ ಆಗ್ತಾ ಇಲ್ಲ, ಬಹಳ ಬೇಗ ಮುಗ್ದೋಗ್ಬಿಡುತ್ತೆ. ಅಂಡ್ ಮೆನಿ ಇಂಪಾರ್ಟೆಂಟ್ ಡೀಟೇಲ್ಸ್ ಆರ್ ನಾಟ್ ಪ್ರಾಪರ್ಲಿ ಅನಲೈಸ್ಡ್. ತುಂಬಾ ಮುಖ್ಯವಾದ ವಿಷಯಗಳನ್ನ ಸಹ ಸರಿಯಾಗಿ ವಿಶ್ಲೇಷಿಸಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಅದನ್ನ ವಿಶ್ಲೇಷಿಸ್ತಾ ಇಲ್ಲ ಅವರು. ರಾಜ್ಯಸಭಾಸ್ ಲಿಮಿಟೆಡ್ ಪವರ್. ರಾಜ್ಯಸಭಾ ಅಂತಂದ್ರೆ ಮೇಲ್ಮನೆ ಅಂತ ಕರಿತೇವೆ, ಅಪ್ಪರ್ ಹೌಸ್, ಕ್ಯಾನಾಟ್ ರಿಜೆಕ್ಟ್ ಮನಿ ಬಿಲ್ಸ್. ರಾಜ್ಯಸಭಾ ಮನಿ ಬಿಲ್ ಗಳನ್ನ ರಿಜೆಕ್ಟ್ ಮಾಡುವ ಅವಕಾಶವನ್ನ, ಅಧಿಕಾರವನ್ನ ಹೊಂದಿಲ್ಲ. ಮನಿ ಬಿಲ್ ಅಂತಂದ್ರೆ ಅದರಲ್ಲಿ ಬಜೆಟ್ ಸಹ ಬರುತ್ತೆ, ವಿಚ್ ಇನ್ಕ್ಲೂಡ್ ಬಜೆಟ್ ಪ್ರಪೋಸಲ್ಸ್. ದಿಸ್ ರೆಡ್ಯೂಸಸ್ ಇಟ್ಸ್ ಅಬಿಲಿಟಿ ಟು ಚೆಕ್ ಅಂಡ್ ಬ್ಯಾಲೆನ್ಸ್ ದಿ ಗವರ್ಮೆಂಟ್ ಸ್ಪೆಂಡಿಂಗ್. ಸರ್ಕಾರ ಯಾವ ರೀತಿ ಯಾವ ಕ್ಷೇತ್ರಗಳಿಗೆ ಖರ್ಚು ಮಾಡ್ತಾ ಇದೆ ಅನ್ನೋದ್ರ ಮೇಲೆ ಸಮತೋಲನವನ್ನು ಸಾಧಿಸಲಿಕ್ಕೆ, ಅದನ್ನ ಸರಿಯಾಗಿ ಪರಿಶೀಲಿಸಲಿಕ್ಕೆ ರಾಜ್ಯಸಭಾಕ್ಕೆ ಅವಕಾಶ ಸಿಕ್ಕೋದಿಲ್ಲ. ಹೀಗಾಗಿ ನೀಡ್ ಫಾರ್ ಬೆಟರ್ ಬಜೆಟ್ ರಿವ್ಯೂ. ಹಾಗಾಗಿ ಏನಾಗಬೇಕು, ಮೆನಿ ಕಂಟ್ರೀಸ್ ಹ್ಯಾವ್ ಇಂಡಿಪೆಂಡೆಂಟ್ ಬಜೆಟ್ ಆಫೀಸರ್ಸ್. ಸರ್ಕಾರದಿಂದ ಹೊರತುಪಡಿಸಿ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾದಂತಹ ಒಂದು ಕಚೇರಿಯನ್ನ ಎಷ್ಟೋ ದೇಶಗಳಲ್ಲಿ ಹೊಂದಿದ್ದಾರೆ. ಅದೇನ್ ಮಾಡ್ತಾರೆ ಅಂತಂದ್ರೆ, ಟು ಅನಲೈಸ್ ಗವರ್ಮೆಂಟ್ ಸ್ಪೆಂಡಿಂಗ್ ಅಂತಂದ್ರೆ ಸರ್ಕಾರ ಎಷ್ಟು ಖರ್ಚು ಮಾಡ್ತಾ ಇದೆ, ಯಾವ ವಿಷಯಗಳ ಮೇಲೆ ಖರ್ಚು ಮಾಡ್ತಾ ಇದೆ, ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ, ಅದರ ಬಗ್ಗೆ ಪರಿಶೀಲನೆಗಳನ್ನ ನಡೆಸ್ತಾರೆ. ಇಂಡಿಯಾ ಲ್ಯಾಕ್ಸ್ ಸಚ್ ಸಿಸ್ಟಮ್. ಭಾರತದಲ್ಲಿ ಅಂತಹ ವ್ಯವಸ್ಥೆ ಇಲ್ಲ. ವಿಚ್ ಮೇಕ್ಸ್ ಬಜೆಟ್ ಡಿಸಿಷನ್ ಲೆಸ್ ಟ್ರಾನ್ಸ್ಪರೆಂಟ್. ಹಾಗಾಗಿ ಬಜೆಟ್ಗೆ ಸಂಬಂಧಪಟ್ಟಂತ ನಿರ್ಧಾರಗಳು ಪಾರದರ್ಶಕತೆಯನ್ನ ಹೊಂದಿಲ್ಲ. ಮೋರ್ ಪಬ್ಲಿಕ್ ಅಂಡ್ ಎಕ್ಸ್ಪರ್ಟ್ ಇನ್ವಾಲ್ವ್ಮೆಂಟ್ ನೀಡೆಡ್. ಅಂತಂದ್ರೆ ತುಂಬಾ ತಜ್ಞರನ್ನ ಮತ್ತೆ ಮುಖ್ಯವಾಗಿ ಸಾರ್ವಜನಿಕರ ಒಂದು ಅಭಿಪ್ರಾಯವನ್ನ ಕನ್ಸಿಡರ್ ಮಾಡಬೇಕು. ಬಜೆಟ್ ಡಿಸಿಷನ್ಸ್ ಶುಡ್ ಬಿ ಮೇಡ್ ವಿತ್ ಮೋರ್ ಡಿಸ್ಕಷನ್. ಹೆಚ್ಚು ಡಿಸ್ಕಷನ್ ಆಗ್ಬೇಕು, ಚರ್ಚೆಗಳಾಗಬೇಕು. ಎಕ್ಸ್ಪರ್ಟ್ಸ್ ಒಪಿನಿಯನ್ ಅಂಡ್ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಇಂಪ್ರೂವ್ ಅಕೌಂಟೆಬಿಲಿಟಿ ಅಂಡ್ ಎಫೆಕ್ಟಿವ್ನೆಸ್. ತಜ್ಞರನ್ನ, ಆರ್ಥಿಕ ತಜ್ಞರನ್ನ ಸಹ ಒಳಗೊಂಡಿರಬೇಕು. ಪಬ್ಲಿಕ್ ಇನ್ವಾಲ್ವ್ಮೆಂಟ್, ಸಾರ್ವಜನಿಕರ ಒಂದು ಭಾಗವಹಿಸುವಿಕೆ ಸಹ ಇದರಲ್ಲಿ ಇರಬೇಕು. ಹಾಗಾದಾಗ ಏನಾಗುತ್ತೆ, ಅಕೌಂಟೆಬಿಲಿಟಿ, ಬಜೆಟ್ ಅನ್ನು ನಿರ್ವಹಣೆ ಮಾಡುವಂತವರ ಅಕೌಂಟೆಬಿಲಿಟಿ, ಅವರ ಹೊಣೆಗಾರಿಕೆ ಜಾಸ್ತಿ ಆಗುತ್ತೆ. ಮತ್ತೆ ಅದರ ಪರಿಣಾಮಕಾರತ್ವ ಅಂತಂದ್ರೆ ಎಷ್ಟು ಪರಿಣಾಮ ಬೀರುತ್ತೆ ಇದು ಜನರ ಮೇಲೆ, ಅನ್ನೋದನ್ನ ಸಹ ನಾವು ತುಂಬಾ ಚೆನ್ನಾಗಿ ನಿರ್ವಹಿಸಬಹುದು. ಇದಾದ ನಂತರ ಚಾರ್ಟಿಂಗ್ ಅ ರೂಟ್ ಫಾರ್ IORA ಅಂಡರ್ ಇಂಡಿಯಾಸ್ ಚೇರ್ಶಿಪ್. IORA ಅಂತಂದ್ರೆ ಏನು ಅಂತಂದ್ರೆ, ಇಂಡಿಯನ್ ಓಷಿಯನ್ ರಿಮ್ ಅಸೋಸಿಯೇಷನ್. ಭಾರತದ ಕೆಳಗೆ ಹಿಂದೂ ಮಹಾಸಾಗರ ಇದೆ. ಹಿಂದೂ ಮಹಾಸಾಗರದ ಬಾರ್ಡರ್ ನಲ್ಲಿರುವಂತಹ ಎಲ್ಲ ಖಂಡಗಳು, ಆ ಖಂಡಗಳ ದೇಶಗಳು ಇದರ ಅಡಿಯಲ್ಲಿ ಬರುತ್ತೆ. ಇಂಡಿಯನ್ ಓಷನ್ ಅಂತಂದ್ರೆ ಹಿಂದೂ ಮಹಾಸಾಗರ, ರಿಮ್ ಅಂತಂದ್ರೆ ಮಾರ್ಜಿನ್ ಅಥವಾ ಬಾರ್ಡರ್ ತರ. ಮಾರ್ಜಿನ್ ನಲ್ಲಿ ಇರುವಂತಹ ಎಲ್ಲ ದೇಶಗಳ ಒಂದು ಗುಂಪು ಇದು.
ಹಿಂದೂ ಮಹಾಸಾಗರ ರಿಮ್ ಅಸೋಸಿಯೇಷನ್ ಅಂತ ಕರೀತಾರೆ, IORA. ಇಟ್ಸ್ ಅ ಗ್ರೂಪ್ ಆಫ್ ಕಂಟ್ರೀಸ್ ಫ್ರಮ್ ಏಷ್ಯಾ, ಆಫ್ರಿಕಾ ಅಂಡ್ ಆಸ್ಟ್ರೇಲಿಯಾ that work together on trade, security and disaster management in the Indian Ocean region. ಹಿಂದೂ ಮಹಾಸಾಗರಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೇಡ್, ವಾಣಿಜ್ಯ, ವ್ಯಾಪಾರ, ಸೆಕ್ಯೂರಿಟಿ, ಭದ್ರತೆ, ಸುರಕ್ಷತೆ ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ವಿಪತ್ತಿನ ನಿರ್ವಹಣೆ, ಎಲ್ಲ ವಿಷಯಗಳ ಕುರಿತಾಗಿ ಏಷ್ಯಾ, ಆಫ್ರಿಕಾ ಮತ್ತೆ ಆಸ್ಟ್ರೇಲಿಯಾದ ಖಂಡಗಳಲ್ಲಿ ಇರುವಂತಹ ಬೇರೆ ಬೇರೆ ದೇಶಗಳು ಒಟ್ಟಾಗಿ ಸೇರಿಕೊಂಡು ಕೆಲಸ ಮಾಡುತ್ತವೆ. ಇಂಡಿಯಾಸ್ ಲೀಡರ್ಶಿಪ್ ರೋಲ್. ಇಂಡಿಯಾ ವಿಲ್ ಲೀಡ್ IORA ಫ್ರಾಮ್ ನವೆಂಬರ್ 2020 ಥ್ರೂ 2025. 2023 ನವೆಂಬರ್ ಇಂದ 2025 ನವೆಂಬರ್ ತನಕ ಭಾರತ ಇದನ್ನ ಮುನ್ನಡೆಸುತ್ತೆ. ಇಂಡಿಯಾದ ಚೇರ್ಮನ್ಶಿಪ್ ಅನ್ನ ಹೊಂದ್ಕೊಂಡಿದೆ ಇಂಡಿಯಾ. ಅಂಡ್ ಏಮ್ಸ್ ಟು ಮೇಕ್ ಇಟ್ ಸ್ಟ್ರಾಂಗರ್ ಬೈ ಇಂಪ್ರೂವಿಂಗ್ ಟ್ರೇಡ್, ಮ್ಯಾನೇಜಿಂಗ್ ರಿಸ್ಕ್ ಅಂಡ್ ಇನ್ಕ್ರೀಸಿಂಗ್ ರಿಸರ್ಚ್ ಅಂಡ್ ಎಜುಕೇಶನ್. ಭಾರತ ಏನು ಗುರಿಯನ್ನು ಹೊಂದ್ಕೊಂಡಿದೆ ಅಂತಂದ್ರೆ ಈ ಒಂದು ರೀಜನ್ ನಲ್ಲಿ IORA ಇನ್ನಷ್ಟು ಬಲಗೊಳಿಸಬೇಕು. ಯಾವ ಮೂಲಕ ಅಂತಂದ್ರೆ ಟ್ರೇಡ್ ಅನ್ನ ಇಂಪ್ರೂವ್ ಮಾಡೋದು, ವಾಣಿಜ್ಯವನ್ನ ಸುಧಾರಿಸೋದು, ರಿಸ್ಕ್ ಅನ್ನ ಕಡಿಮೆ ಮಾಡೋದು, ರಿಸ್ಕ್ ಅನ್ನ ಬೇರೆ ಬೇರೆ ಅಪಾಯಗಳನ್ನು ಸರಿಯಾಗಿ ನಿರ್ವಹಿಸೋದು, ಅಂಡ್ ಇನ್ಕ್ರೀಸಿಂಗ್ ರಿಸರ್ಚ್ ಅಂಡ್ ಎಜುಕೇಶನ್. ಬೇರೆ ಬೇರೆ ಸಂಶೋಧನೆ, ಅಭಿವೃದ್ಧಿ ಕ್ರಮಗಳು, ಶೈಕ್ಷಣಿಕ ಕ್ರಮಗಳ ಮೂಲಕ ಏನ್ ಮಾಡೋದು, ಹೆಚ್ಚು ಹೆಚ್ಚು ಉತ್ತಮ ಬೇರೆ ಬೇರೆ ರೀತಿಯ ಹೊಸ ಯೋಜನೆಗಳನ್ನ ಜಾರಿಗೆ ತರೋದು. ಇಂಡಿಯಾ ಈ ಎಲ್ಲ ಗುರಿಗಳನ್ನ ಹಮ್ಮಿಕೊಂಡಿದೆ. ಇಂಪಾರ್ಟೆನ್ಸ್ ಆಫ್ ದಿ ಇಂಡಿಯನ್ ಓಷನ್. ಹಾಗಾದ್ರೆ ಇಂಡಿಯನ್ ಓಷನ್ ಯಾಕಿಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂತ ನೋಡಿದ್ರೆ, ಇಂಡಿಯನ್ ಓಷನ್ ಇಸ್ ಅ ಮೇಜರ್ ಟ್ರೇಡ್ ರೂಟ್. ವಾಣಿಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾದಂತಹ ವ್ಯಾಪಾರ ಮಾರ್ಗ ಇದು. ಹ್ಯಾಂಡ್ಲಿಂಗ್ 75% ಆಫ್ ದಿ ಗ್ಲೋಬಲ್ ಆಯಿಲ್ ಟ್ರೇಡ್. ಒಟ್ಟು ಜಗತ್ತಿನ ಆಯಿಲ್ ಟ್ರೇಡ್ ನಲ್ಲಿ, ತೈಲ ವ್ಯಾಪಾರದಲ್ಲಿ ಸುಮಾರು 75% ಅನ್ನ ಇದು ನಿರ್ವಹಿಸ್ತಾ ಇದೆ. ಅಂಡ್ 50% ಆಫ್ ಗ್ಲೋಬಲ್ ಗೂಡ್ಸ್ ಕನ್ಸಂಪ್ಷನ್. ಸರಕಿನ ಬಳಕೆಗೆ ಸಂಬಂಧಪಟ್ಟ ಹಾಗೆ 50%, ಅರ್ಧದಷ್ಟು ಇಲ್ಲಿ ಈ ಒಂದು ರೂಟ್ ನಲ್ಲಿ ನಾವು ಆ ಒಂದು ಗೂಡ್ಸ್ ಕನ್ಸಂಪ್ಷನ್ ಜಾಸ್ತಿ ಇದೆ. ಮೆನಿ ಪವರ್ಫುಲ್ ಕಂಟ್ರೀಸ್ ಲೈಕ್ ಚೀನಾ ಅಂಡ್ US ಹ್ಯಾವ್ ಇಂಟ್ರೆಸ್ಟ್ ಇನ್ ದ ರೀಜನ್. ಈ ಒಂದು ಕಾರಣಗಳಿಂದಾಗಿ ಒಂದು ಗೂಡ್ಸ್ ಕನ್ಸಂಪ್ಷನ್ ಜಾಸ್ತಿ ಇದೆ, ಮತ್ತೆ ಟ್ರೇಡ್ ರೂಟ್ ತುಂಬಾ ದೊಡ್ಡ ಮಟ್ಟದ ಮಹತ್ವವನ್ನು ಉಳ್ಳಂತಹ ಒಂದು ವಾಣಿಜ್ಯ ಮಾರ್ಗ. ಈ ಕಾರಣಗಳಿಂದಾಗಿ ಚೀನಾ ಮತ್ತೆ US ಈ ದೇಶಗಳು ಸಹ ಈ ಒಂದು ರೀಜನ್ ಮೇಲೆ ತುಂಬಾ ಆಸಕ್ತಿಯನ್ನ ಇಟ್ಕೊಂಡಿರುತ್ತವೆ. ಅಲ್ಲಿ ಮಿಲಿಟರಿ ಬೇಸ್ ಗಳನ್ನ, ನಮಗೆ ಬೇಕಾದಂತ ರಾಜ್ಯಗಳ, ದೇಶಗಳ ಜೊತೆ ಸಹಕಾರವನ್ನ ಸ್ಥಾಪಿಸೋಕೆ ಮುಂದಾಗ್ತಾ ಇರುತ್ತವೆ. ಆದ್ರೆ ಏನು ಚಾಲೆಂಜಸ್ ಇದೆ ಹಾಗಾದ್ರೆ? ಚಾಲೆಂಜಸ್ IORA ಫೇಸಸ್. ಆರ್ಗನೈಸೇಷನ್ ಇಸ್ ವೀಕ್ ಬಿಕಾಸ್ ಇಟ್ ಲ್ಯಾಕ್ಸ್ ಕ್ಲಿಯರ್ ರೂಲ್ಸ್. ಸರಿಯಾದ ನಿಯಮಗಳಿಲ್ಲ. ಸ್ಟ್ರಾಂಗ್ ಫಂಡಿಂಗ್, ಹಣಕಾಸಿನ ವ್ಯವಸ್ಥೆ ಇಲ್ಲ. ಬೇಕಾದಾಗ ಬೇಕಾದಷ್ಟು ಹಣಕಾಸಿನ ಸೌಲಭ್ಯಗಳು ಸಿಗ್ತಾ ಇರೋದಿಲ್ಲ. ಅಂಡ್ ಪ್ರಾಪರ್ ಕೋಆಪರೇಷನ್ ಅಮಂಗ್ ಇಟ್ಸ್ ಮೆಂಬರ್ಸ್. ಅಲ್ಲಿ ಬೇರೆ ಬೇರೆ ಖಂಡಗಳ ಸುಮಾರು ಹಲವಾರು ದೇಶಗಳಿದೆ. ಆ ಎಲ್ಲಾ ದೇಶಗಳ ನಡುವೆ ಸಹಕಾರ, ಸೌಹಾರ್ದತೆ ಸರಿಯಾಗಿಲ್ಲ. ಓನ್ಲಿ ಅ ಫ್ಯೂ ಕಂಟ್ರೀಸ್ ಆಕ್ಟಿವ್ಲಿ ಪಾರ್ಟಿಸಿಪೇಟ್. ಅಂತಂದ್ರೆ ಕೆಲವೇ ದೇಶಗಳು ಸಕ್ರಿಯವಾಗಿ ಪಾಲ್ಗೊಳ್ತಾ ಇವೆ. ಉಳಿದ ದೇಶಗಳಿಗೆ ಇದರಿಂದ ಯಾವುದೇ ಲಾಭನೂ ಇಲ್ಲ, ನಷ್ಟನೂ ಇಲ್ಲ ಅನ್ನೋ ರೀತಿ ನ್ಯೂಟ್ರಲ್ ಆಗ್ಬಿಡುತ್ತೆ ಎಷ್ಟೋ ಸಾರಿ ಬೇರೆ ಬೇರೆ ದೇಶಗಳು. ಆದ್ರೆ ಏನಾಗ್ಬೇಕು ಅಂತಂದ್ರೆ, ನೀಡ್ ಫಾರ್ ಬೆಟರ್ ಗವರ್ನೆನ್ಸ್. ಟು ಮೇಕ್ IORA ಮೋರ್ ಎಫೆಕ್ಟಿವ್, ಇಂಡಿಯಾ ಮಸ್ಟ್ ಹೆಲ್ಪ್ ಸೆಟ್ ಕ್ಲಿಯರ್ ರೂಲ್ಸ್. ಇದರ ಆಡಳಿತವನ್ನ ಸರಿಯಾಗಿ ನಿರ್ವಹಿಸಲಿಕ್ಕೆ ಭಾರತ ಏನ್ ಮಾಡಬೇಕು? ಸಮರ್ಪಕವಾದಂತಹ, ಕ್ಲಿಯರ್ ಆದಂತಹ, ಸ್ಪಷ್ಟವಾದ ನಿಯಮಗಳನ್ನ ಜಾರಿಗೊಳಿಸಬೇಕು. ಇಂಪ್ರೂವ್ ಫಂಡಿಂಗ್, ಹಣಕಾಸಿನ ವ್ಯವಸ್ಥೆಯನ್ನು ಸುಧಾರಿಸಬೇಕು. ಅಂಡ್ ಎನ್ಕರೇಜ್ ಮೋರ್ ಕಂಟ್ರೀಸ್ ಟು ಪಾರ್ಟಿಸಿಪೇಟ್ ಇನ್ ಡಿಸಿಷನ್ ಮೇಕಿಂಗ್. ಅಂತಂದ್ರೆ ಕೆಲವೇ ದೇಶಗಳು ಮಾತ್ರ ಅಲ್ಲ, ಇದರಲ್ಲಿ ಬರುವಂತಹ ಎಲ್ಲಾ ದೇಶಗಳನ್ನ ಒಗ್ಗೂಡಿಸಿಕೊಂಡು ನಿರ್ಧಾರಗಳನ್ನ ಕೈಗೊಳ್ಬೇಕು. ಅವರಿಗೂ ಸಹ ನಿರ್ಧಾರ ಕೈಗೊಳ್ಳುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು. ನೆಕ್ಸ್ಟ್, ಇಂಡಿಯಾಸ್ ಪ್ಲಾನ್ ಫಾರ್ IORA. ಇನ್ನು ಭಾರತದ ಯೋಜನೆಗಳು ಏನೇನು ಅಂತ ನೋಡಿದ್ರೆ, ಇಂಡಿಯಾ ವಾಂಟ್ಸ್ ಟು ಫೋಕಸ್ ಆನ್ ಸೆಕ್ಯೂರಿಟಿ, ಟ್ರೇಡ್ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಭದ್ರತೆ, ಸುರಕ್ಷತೆ ಮತ್ತೆ ವ್ಯಾಪಾರ, ವಾಣಿಜ್ಯ ಹಾಗೆ ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಭಾರತ ಹೆಚ್ಚಿನ ಗಮನವನ್ನು ನೀಡ್ತಾ ಇದೆ. ವೈಲ್ ಯೂಸಿಂಗ್ ಟೆಕ್ನಾಲಜಿ ಟು ಇಂಪ್ರೂವ್ ಗವರ್ನೆನ್ಸ್ ಅಂಡ್ ಕೋಆಪರೇಷನ್ ಇನ್ ದ ರೀಜನ್. ಮತ್ತೆ ಈ ಪ್ರದೇಶದಲ್ಲಿ ಆಡಳಿತ ಮತ್ತೆ ಸಹಕಾರವನ್ನು ಸುಧಾರಿಸಲಿಕ್ಕೆ ತಂತ್ರಜ್ಞಾನವನ್ನು ಬಳಸಲಿಕ್ಕೆ ಸಹ ಮುಂದಾಗ್ತಾ ಇದೆ. ಇಷ್ಟು ಈ ಆರ್ಟಿಕಲ್ ಅಲ್ಲಿ ನಾವು ಗಮನಿಸಬೇಕಾದಂತಹ ಅಂಶಗಳು. ಇನ್ನು ನ್ಯಾವಿಗೇಟಿಂಗ್ ಡಿಫರೆನ್ಸಸ್. ಇಲ್ಲಿ ಮುಖ್ಯವಾಗಿ ಇಂಡಿಯಾ ಅಂಡ್ ನ್ಯೂಜಿಲೆಂಡ್ ಸ್ಟ್ಯಾಂಡ್ ಟು ಬೆನಿಫಿಟ್ ಫ್ರಮ್ ಗ್ರೇಟರ್ ಕೊಲಾಬರೇಷನ್. ಭಾರತ ಮತ್ತೆ ನ್ಯೂಜಿಲೆಂಡ್ ನಡುವಿನ ಒಂದು ಸಂಬಂಧದ ಬಗ್ಗೆ ಹೇಳ್ತಾ ಇದ್ದಾರೆ. ಇಂಡಿಯಾ ಅಂಡ್ ನ್ಯೂಜಿಲೆಂಡ್ ಕ್ಯಾನ್ ವರ್ಕ್ ಟುಗೆದರ್. ಎರಡು ದೇಶಗಳು ತುಂಬಾ ಚೆನ್ನಾಗಿ ಸೌಹಾರ್ದತೆಯನ್ನು ಮುಂದುವರಿಸಿಕೊಂಡು ಹೋಗಬಹುದು. ಇವನ್ ದೋ ಇಂಡಿಯಾ ಅಂಡ್ ನ್ಯೂಜಿಲೆಂಡ್ ಆರ್ ವೆರಿ ಡಿಫರೆಂಟ್ ಇನ್ ಸೈಜ್ ಅಂಡ್ ಎಕಾನಮಿ. ಎರಡು ದೇಶಗಳ ಗಾತ್ರದಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸ ಇದೆ, ಮತ್ತೆ ಎಕಾನಮಿಯಲ್ಲೂ ಸಹ ತುಂಬಾ ವ್ಯತ್ಯಾಸಗಳಿದೆ. ದೇ ಶೇರ್ ಕಾಮನ್ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್. ಅಂದ್ರೆ ಪ್ರಜಾಪ್ರಭುತ್ವ ತತ್ವವನ್ನ ಎರಡು ದೇಶಗಳು ಚೆನ್ನಾಗಿ ಪಾಲಿಸಿಕೊಂಡು ಬರ್ತಾ ಇವೆ. ಅಂಡ್ ಕ್ಯಾನ್ ವರ್ಕ್ ಟುಗೆದರ್ ಆನ್ ಟ್ರೇಡ್ ಅಂಡ್ ಸೆಕ್ಯೂರಿಟಿ ಇನ್ ದ ಇಂಡೋ ಪೆಸಿಫಿಕ್ ರೀಜನ್. ಇಷ್ಟೊತ್ತು ಇಂಡಿಯನ್ ಓಷನ್ ರೀಜನ್ ನೋಡಿದ್ವಿ, ಈ ಕಡೆ ಆಸ್ಟ್ರೇಲಿಯಾ ಬರುತ್ತೆ, ಅದಾದ್ಮೇಲೆ ಪೆಸಿಫಿಕ್ ಬರುತ್ತಲ್ವಾ, ಪೆಸಿಫಿಕ್ ರೀಜನ್ ಬರುತ್ತೆ.
ಪೆಸಿಫಿಕ್ ಸಮುದ್ರ, ಪೆಸಿಫಿಕ್ ಸಾಗರದ ಒಂದು ಪ್ರದೇಶಗಳು ಬರುತ್ತೆ. ಹಾಗಾಗಿ ಇಂಡೋ ಪೆಸಿಫಿಕ್ ಅಂತಂದ್ರೆ ಈ ಕಡೆ ಇಂಡಿಯನ್ ಓಷನ್ ಮತ್ತೆ ಈ ಪೆಸಿಫಿಕ್ ಓಷನ್ ಎರಡು ಒಂದು ಒಟ್ಟಾಗಿ ಸೇರ್ಕೊಂಡಿರುವಂತಹ ಒಂದು ರೀಜನ್. ಈ ರೀಜನ್ ನಲ್ಲಿ ಟ್ರೇಡ್ ಮತ್ತೆ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ, ವಾಣಿಜ್ಯ ಮತ್ತೆ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಭಾರತ ಮತ್ತೆ ನ್ಯೂಜಿಲೆಂಡ್ ಒಟ್ಟಾಗಿ ಸೇರ್ಕೊಂಡು ಕೆಲಸವನ್ನ ಮಾಡಬಹುದು. ಟಾಕ್ಸ್ ಆನ್ ಟ್ರೇಡ್ ಅಂಡ್ ಸೆಕ್ಯೂರಿಟಿ. ಹಾಗಾಗಿ ಬೋತ್ ಕಂಟ್ರೀಸ್ ಸೈನ್ಡ್ ಆನ್ ಅಗ್ರಿಮೆಂಟ್, ಎರಡು ದೇಶಗಳು ಒಟ್ಟಾಗಿ ಸೇರ್ಕೊಂಡು ಆನ್ ಡಿಫೆನ್ಸ್ ಮತ್ತೆ ಕೋಆಪರೇಷನ್, ಭದ್ರತೆ ಮತ್ತೆ ಸೌಹಾರ್ದಕ್ಕೆ ಸಂಬಂಧಪಟ್ಟ ಹಾಗೆ ಅಗ್ರಿಮೆಂಟ್ ಗೆ ಸೈನ್ ಮಾಡ್ಕೊಂಡಿವೆ. ಅಂಡ್ ಡಿಸ್ಕಸ್ಡ್ ಎಕ್ಸ್ಪ್ಯಾಂಡಿಂಗ್ ಟ್ರೇಡ್, ಟ್ರೇಡ್ ಅನ್ನ ವಾಣಿಜ್ಯವನ್ನ ಇನ್ನಷ್ಟು ವಿಸ್ತರಿಸುವುದರ ಬಗ್ಗೆ ಸಹ ಡಿಸ್ಕಸ್ ಮಾಡ್ತಾ ಇವೆ, ಮಾತುಕತೆಯನ್ನು ನಡೆಸ್ತಾ ಇವೆ. ದೇ ವಾಂಟ್ ಟು ರೀಸ್ಟಾರ್ಟ್ ಟಾಕ್ಸ್ ಆನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್, FTA ಅಂತ ಕರಿತೀವಲ್ವಾ. ಅಂತಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದ್ರೆ ಆ ಎರಡು ದೇಶಗಳ ನಡುವೆ ಹೆಚ್ಚಿನ ಟ್ಯಾರಿಫ್ಗಳು, ಸುಂಕಗಳು, ಟ್ಯಾಕ್ಸ್ಗಳು ಇರೋದಿಲ್ಲ, ಈಸಿಯಾಗಿ ವ್ಯಾಪಾರ ನಡೀತಾ ಹೋಗುತ್ತೆ. ಬಟ್ ಇಶ್ಯೂಸ್ ಲೈಕ್ ಮಾರ್ಕೆಟ್ ಆಕ್ಸೆಸ್ ಫಾರ್ ಡೈರಿ ಅಂಡ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ರಿಮೇನ್. ಸಮಸ್ಯೆ ಏನಿದೆ ಅಂತಂದ್ರೆ ನ್ಯೂಜಿಲೆಂಡ್ ಸಹ ಡೈರಿಗೆ ಉತ್ಪನ್ನ ಅಥವಾ ಅಂತಂದ್ರೆ ಹಾಲು ಮತ್ತೆ ಹಾಲಿನ ಇತರ ಉತ್ಪನ್ನಗಳಿರುತ್ತಲ್ವಾ, ಅದರಲ್ಲಿ ಮತ್ತೆ ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಈ ದೇಶಗಳು ತುಂಬಾ ದೊಡ್ಡ ಮಟ್ಟದ ಮಾರುಕಟ್ಟೆಯನ್ನ ಬಯಸ್ತಾ ಇವೆ. ಆದ್ರೆ ಭಾರತ ಒಂದು ವೇಳೆ ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಕ್ಕೆ ತನ್ನ ಮಾರುಕಟ್ಟೆಯನ್ನ ಬಿಟ್ಕೊಟ್ರೆ ಭಾರತದಲ್ಲಿ ಇರುವಂತಹ ರೈತರಿಗೆ, ಕೃಷಿಕರಿಗೆ, ಹೈನುಗಾರಿಕೆಯನ್ನ ಮಾಡ್ತಾ ಇರೋರಿಗೆ ತುಂಬಾ ದೊಡ್ಡ ಮಟ್ಟದ ಲಾಸ್ ಆಗುತ್ತೆ. ಹೀಗಾಗಿ ಭಾರತ ಈ ದೇಶಗಳ ಜೊತೆ ಈ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳಿಗೆ ಸಂಬಂಧಿಸಿದ ಹಾಗೆ ಯಾವುದೇ ಒಪ್ಪಂದಗಳನ್ನ ಮಾಡ್ಕೊಳ್ಳಿಕ್ಕೆ ಹಿಂಜರಿತಾ ಇದೆ. ಹೀಗಾಗಿ ಅವರಿಗೆ ಭಾರತದಲ್ಲಿ ಮಾರ್ಕೆಟ್ ಆಕ್ಸೆಸ್ ಸಿಗ್ತಾ ಇಲ್ಲ, ಮಾರುಕಟ್ಟೆಗೆ ಪ್ರವೇಶ ಸಿಗ್ತಾ ಇಲ್ಲ. ಟ್ರೇಡ್ ಶಿಫ್ಟ್ ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಂಡಿಯಾ ಲೆಫ್ಟ್ ದಿ ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್, RCEP ಅಂತ ಕರೀತೇವೆ, ಪ್ರಾದೇಶಿಕ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಅಂತ ಹೇಳ್ಬಹುದು. ವೈಲ್ ನ್ಯೂಜಿಲೆಂಡ್ ಇಸ್ ಅ ಮೆಂಬರ್, ಈ RCEP ಯಲ್ಲಿ ಭಾರತ ಇಲ್ಲ, ಆದ್ರೆ ನ್ಯೂಜಿಲೆಂಡ್ ಒಂದು ಸದಸ್ಯ ದೇಶ. ಮೀನ್ ವೈಲ್ ನ್ಯೂಜಿಲೆಂಡ್ ಹ್ಯಾಸ್ ಸ್ಟ್ರಾಂಗ್ ಟ್ರೇಡ್ ಟೈಸ್ ವಿತ್ ಚೀನಾ, ಚೀನಾದ ಜೊತೆ ಒಳ್ಳೆ ಸಂಬಂಧವನ್ನ ನ್ಯೂಜಿಲೆಂಡ್ ಇಟ್ಕೊಂಡಿದೆ. ಅಮೌಂಟಿಂಗ್ ಟು $24 ಬಿಲಿಯನ್ ಡಿಸ್ಪೈಟ್ ಪೊಲಿಟಿಕಲ್ ಟೆನ್ಷನ್ಸ್. ರಾಜಕೀಯವಾಗಿ ಎಷ್ಟೋ ಸಮಸ್ಯೆಗಳಿದೆ ನ್ಯೂಜಿಲೆಂಡ್ ಮತ್ತೆ ಚೀನಾದ ನಡುವೆ, ಇದ್ರೂ ಸಹ ಟ್ರೇಡಿಂಗ್ ಚೀನಾ ಮತ್ತೆ ನ್ಯೂಜಿಲೆಂಡಿನ ಟ್ರೇಡ್ ವ್ಯಾಲ್ಯೂ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಇನ್ನು ಮೊದಲೇ ಹೇಳಿದಾಗೆ RCEP ಯಲ್ಲಿ ಭಾರತ ಇಲ್ಲ, ಯಾಕಂತಂದ್ರೆ RCEP ಯಲ್ಲಿ ಭಾರತ ಪಾಲ್ಗೊಳ್ಳೋದ್ರಿಂದ ಭಾರತದ ದೇಶೀಯ ಉತ್ಪನ್ನಗಳಿಗೆ, ಉತ್ಪಾದಕರಿಗೆ ತೊಂದರೆ ಆಗುತ್ತೆ ಅಂತ ಭಾರತ ಅದರಲ್ಲಿ ಜಾಯಿನ್ ಆಗ್ಲಿಲ್ಲ. ಕನ್ಸರ್ನ್ಸ್ ಓವರ್ ಆಂಟಿ ಇಂಡಿಯಾ ಆಕ್ಟಿವಿಟೀಸ್. ಇನ್ನೊಂದು ಅಂಶ ನೋಡೋದಾದ್ರೆ PM ಮೋದಿ ರೈಸ್ಡ್ ಕನ್ಸರ್ನ್ಸ್ ಅಬೌಟ್ ಸರ್ಟೆನ್ ಪ್ರೊಟೆಸ್ಟ್ ಅಂಡ್ ಎಕ್ಸ್ಟ್ರೀಮಿಸ್ಟ್ ಆಕ್ಟಿವಿಟೀಸ್ ನ್ಯೂಜಿಲೆಂಡ್, ಇನ್ಕ್ಲೂಡಿಂಗ್ ಇಶ್ಯೂಸ್ ರಿಲೇಟೆಡ್ ಟು ಖಲಿಸ್ತಾನಿ ಗ್ರೂಪ್ಸ್. ಕೆಲವು ದಿನಗಳ ಹಿಂದೆ ನೋಡಿದ್ವಲ್ವಾ, ಖಲಿಸ್ತಾನ್ ಅಂತಂದ್ರೆ ಸಿಖ್ ಧರ್ಮದವರು ತಮಗೋಸ್ಕರ ಬೇರೆ ದೇಶ ಬೇಕು ಅಂತ ಒತ್ತಾಯ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಸಂಬಂಧಪಟ್ಟಂತ ಇಶ್ಯೂಗಳು ಆವಾಗ ಬರ್ತಾ ಇರುತ್ತೆ. ಇನ್ನು ನ್ಯೂಜಿಲೆಂಡ್ ನಲ್ಲಿ ಈ ಖಲಿಸ್ತಾನಿ ಗುಂಪುಗಳಿಗೆ ಮತ್ತೆ ಹಲವಾರು ತೀವ್ರಗಾಮಿ ಗುಂಪುಗಳು ಅಂತ ಹೇಳ್ತೇವೆ, ಎಕ್ಸ್ಟ್ರೀಮಿಸ್ಟ್ ಆಕ್ಟಿವಿಟೀಸ್ ಅಂತ, ಇವುಗಳೆಲ್ಲ ಏನ್ ಮಾಡ್ತಾ ಇವೆ ಅಂತಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ತೊಂದರೆಗಳನ್ನ ನೀಡ್ತಾ ಇವೆ ಅಂತ ಪ್ರಧಾನಿ ಮೋದಿ ಅವರು ಕಳವಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ನ್ಯೂಜಿಲೆಂಡ್ ಪ್ರಧಾನಿಯವರು, ಅಲ್ಲಿನ PM ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಹಿ ಅಶ್ಯೂರ್ಡ್ ದಟ್ ಹಿಸ್ ಕಂಟ್ರಿ ಅಪೋಸಸ್ ಇಂಟರ್ಫರೆನ್ಸ್ ಫ್ರಾಮ್ ಫಾರಿನ್ ಪೊಲಿಟಿಕಲ್ ಮೂವ್ಮೆಂಟ್ಸ್. ಅಂದ್ರೆ ಬೇರೆ ಬೇರೆ ದೇಶಗಳ ರಾಜಕೀಯ ಚಳುವಳಿಗಳ ಮೇಲೆ ನಾವು ಯಾವುದೇ ಹಸ್ತಕ್ಷೇಪ ಮಾಡೋದಿಲ್ಲ, ಅವುಗಳನ್ನ ನಾವು ಒಪ್ಪೋದಿಲ್ಲ ಅಂತ ಅಲ್ಲಿನ ಪ್ರಧಾನಮಂತ್ರಿಯವರು ಹೇಳ್ತಾ ಇದ್ದಾರೆ. ಸ್ಟ್ರಾಂಗರ್ ಏರ್ ಕನೆಕ್ಟಿವಿಟಿ, a new air agreement between Air India and Air New Zealand, ಈ ಎರಡು ದೇಶಗಳ ವಿಮಾನಯಾನಗಳ ಒಂದು ನಡುವೆ ಒಪ್ಪಂದಗಳನ್ನ ಮಾಡ್ಕೊಂಡಿದ್ದಾರೆ. ವಿಲ್ ಬೂಸ್ಟ್ ಟ್ರಾವೆಲ್ ಅಂಡ್ ಟ್ರೇಡ್, ಇದರಿಂದ ಏನಾಗುತ್ತೆ, ಮುಖ್ಯವಾಗಿ ಪ್ರಯಾಣ ಮತ್ತೆ ವ್ಯಾಪಾರ ಹೆಚ್ಚಾಗ್ತಾ ಹೋಗುತ್ತೆ. ಡೈರೆಕ್ಟ್ ಫ್ಲೈಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಸ್ಟಾರ್ಟ್ ಬಿಟ್ವೀನ್ ದ ಟೂ ಕಂಟ್ರೀಸ್ ಬೈ ದಿ ಎಂಡ್ ಆಫ್ 2028. ಅಂತಂದ್ರೆ ಇಲ್ಲಿ ತನಕ ಡೈರೆಕ್ಟ್ ಆದ ಫ್ಲೈಟ್ ಇರೋದಿಲ್ಲ, ಮಿಡ್ಲಲ್ಲಿ ಬೇರೆ ದೇಶಕ್ಕೆ ಹೋಗಿ ನೆಕ್ಸ್ಟ್ ಟ್ರಾನ್ಸ್ಫರ್ ಆಗುತ್ತೆ, ಅಂತಂದ್ರೆ ಮಿಡ್ಲಲ್ಲಿ ಬೇರೆ ದೇಶಗಳಿಗೆ ಹೋಗ್ತಾ ಇರ್ಬೇಕಾಗುತ್ತೆ. ಇನ್ನು ಡೈರೆಕ್ಟ್ ಫ್ಲೈಟ್ ಅನ್ನ 2028ರಿಂದ ಭಾರತದಿಂದ ನ್ಯೂಜಿಲೆಂಡ್ಗೆ ಕೈಗೊಳ್ಳಬಹುದು, ನೇರವಾದ ವಿಮಾನ ಸಂಪರ್ಕವನ್ನ ಪ್ರಾರಂಭ ಮಾಡಬಹುದು ಅಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಇದಾದ ನಂತರ ಹೀಟ್ ಪ್ಲಾನ್, ಇಂಡಿಯಾ ಮಸ್ಟ್ ಡೆವಲಪ್ ಅ ಕಾಂಪ್ರಿಹೆನ್ಸಿವ್ ಹೀಟ್ ಸ್ಟ್ರಾಟಜಿ ಅಹೆಡ್ ಆಫ್ COP30. ಅನ್ಯೂಶುವಲ್ ಅರ್ಲಿ ಹೀಟ್ ವೇವ್ಸ್, ಬಿಸಿಗಾಳಿ ಅಥವಾ ಶಾಖದ ಅಲೆಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ನಿಮ್ಗೆ ಇಷ್ಟ ಅಂತಂದ್ರೆ ನಾವಿನ್ನು ಎಲ್ಲಿ ಮಾರ್ಚ್ ಅಲ್ಲಿ ಇದ್ದೇವೆ, ಈಗಲೇ ನಮ್ಗೆ ಮೇ ಏಪ್ರಿಲಿನ ಒಂದು ಅನುಭವ ಆಗ್ತಾ ಇದೆ. ಅಂತಂದ್ರೆ ಅಷ್ಟು ಸೆಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಅಂದ್ರೆ ಬೇರೆ ಬೇರೆ ನಿಮ್ಮ ಊರಿನಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ, ಆದ್ರೆ ಹಲವಾರು ಅಂದ್ರೆ ಭಾರತದ ಮತ್ತೆ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಈ ರೀತಿ ಸೆಕೆ ಅಥವಾ ಬಿಸಿ ಗಾಳಿ ಕಾಣಿಸ್ಕೊಳ್ತಾ ಇದೆ. ಹೀಟ್ ವೇವ್ಸ್ ಸ್ಟಾರ್ಟೆಡ್ ಇನ್ ಫೆಬ್ರವರಿ ಇನ್ ಮೆನಿ ಪಾರ್ಟ್ಸ್ ಆಫ್ ಇಂಡಿಯಾ, ಫೆಬ್ರವರಿಯಲ್ಲೇ ಈ ತರ ಹೀಟ್ ವೇವ್ಸ್ಗಳು, ಬಿಸಿ ಗಾಳಿಗಳು ಕಾಣಿಸ್ಕೊಳ್ತಾ ಇವೆ. ಇಟ್ ಇಸ್ ಅನ್ಯೂಶುವಲ್ ಬಿಕಾಸ್ ಫೆಬ್ರವರಿ ಇಸ್ ಕನ್ಸಿಡರ್ಡ್ ವಿಂಟರ್. ಅಲ್ಲಿ ನಾವು ಮೊದಲಿಂದಾನು ಫೆಬ್ರವರಿ ಚಳಿಗಾಲಕ್ಕೆ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ಡಿಸೆಂಬರ್, ಜನವರಿ, ಫೆಬ್ರವರಿ ಇದೆಲ್ಲ ಚಳಿಗಾಲದಲ್ಲಿ ಬರುತ್ತೆ.
ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಆದ್ರೆ ಈ ಕ್ಷಣದಿಂದಲೇ ಫೆಬ್ರವರಿ, ಮಾರ್ಚ್ ಈ ಒಂದು ಅವಧಿಯಿಂದಲೇ ಹೀಟ್ ವೇವ್ಸ್ ಗಳು ಸ್ಟಾರ್ಟ್ ಆಗ್ತಾ ಇದೆ. ಸೈಂಟಿಸ್ಟ್ ಸೇ ದಿಸ್ ಕುಡ್ ಬಿ ಅ ಸೈನ್ ಆಫ್ ಕ್ಲೈಮೇಟ್ ಚೇಂಜ್. ಇದರ ಅರ್ಥ ಏನು? ಕ್ಲೈಮೇಟ್ ಬದಲಾಗ್ತಾ ಇದೆ, ಅದರ ಒಂದು ಪರಿಣಾಮ ಇದೆಲ್ಲ. ಮೋರ್ ಹೀಟ್ ವೇವ್ಸ್ ಎಕ್ಸ್ಪೆಕ್ಟೆಡ್. ಇದಿಷ್ಟೇ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಏನಾಗ್ತಾ ಇದೆ, ರೈಸಿಂಗ್ ಗ್ಲೋಬಲ್ ಟೆಂಪರೇಚರ್ಸ್ ವಿಲ್ ಲೀಡ್ ಟು ಮೋರ್ ಫ್ರೀಕ್ವೆಂಟ್ ಅಂಡ್ ಇಂಟೆನ್ಸ್ ಹೀಟ್ ವೇವ್ಸ್. ಜಾಗತಿಕ ತಾಪಮಾನ ಏರ್ತಾ ಇದೆ, ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಮೋರ್ ಫ್ರೀಕ್ವೆಂಟ್, ಪದೇ ಪದೇ ಇಂಥ ಹೀಟ್ ವೇವ್ಸ್ ಗಳು ಕಾಣಿಸ್ಕೊಳ್ಳೋದು, ಮತ್ತೆ ಇಂಟೆನ್ಸ್, ಇನ್ನಷ್ಟು ತೀವ್ರವಾದಂತಹ ಹೀಟ್ ವೇವ್ಸ್ ಗಳು ಉಂಟಾಗಬಹುದು. ಮೇಕಿಂಗ್ ಇಟ್ ನೆಸೆಸರಿ ಫಾರ್ ಗವರ್ಮೆಂಟ್ಸ್ ಟು ಪ್ಲಾನ್ ಫಾರ್ ಎಕ್ಸ್ಟ್ರೀಮ್ ಹೀಟ್ ಇವೆಂಟ್ಸ್. ತುಂಬಾ ದೊಡ್ಡ ಮಟ್ಟದಲ್ಲಿ ಹೀಟ್ ವೇವ್ಸ್ ಇಂದ ಆಗುವಂತಹ ಸಮಸ್ಯೆಗಳ ಬಗ್ಗೆ ಸರ್ಕಾರ ಸರಿಯಾದ ನಿರ್ಧಾರಗಳನ್ನ, ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಳೇಬೇಕಾಗತ್ತೆ. ಜಸ್ಟ್ ಲೈಕ್ ದೇ ಡೂ ಫಾರ್ ಅರ್ತ್ ಕ್ವೇಕ್ಸ್ ಅಂಡ್ ಫ್ಲಡ್ಸ್. ಈಗ ಯಾವುದೋ ಒಂದು ಭೂಕಂಪ ಆಗುತ್ತೆ ಅನ್ನೋ ಒಂದು ಮುನ್ಸೂಚನೆ ಸಿಕ್ಕಿದ್ರೆ, ಅಥವಾ ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ನಾವು ಹೇಗೆ ಬೇರೆ ಬೇರೆ ಕ್ರಮಗಳನ್ನ ಮೊದಲೇ ಕೈಗೊಂಡಿರ್ತೀವೋ, ಮತ್ತೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಅಲ್ಲೂ ಹೇಗೆ ನಾವು ಬೇರೆ ಬೇರೆ ಕ್ರಮಗಳನ್ನ ಯೋಜಿಸಿಕೊಂಡಿರ್ತೀವೋ, ಅದೇ ರೀತಿ ಹೀಟ್ ವೇವ್ಸ್ ಗಳಿಗೂ ಸಹ ಅಂತ ಕ್ರಮಗಳನ್ನ, ಯೋಜನೆಗಳನ್ನ ರೂಪಿಸಿಕೊಳ್ಳುವ ಅವಶ್ಯಕತೆ ಇದೆ. ಲ್ಯಾಕ್ ಆಫ್ ಲಾಂಗ್ ಟರ್ಮ್ ಪ್ಲಾನ್ಸ್. ಏನಾಗ್ತಾ ಇದೆ ಅಂತಂದ್ರೆ, ಸ್ಟಡಿ ಫೌಂಡ್ ದಟ್ 9 ಮೇಜರ್ ಇಂಡಿಯನ್ ಸಿಟೀಸ್ ಡು ನಾಟ್ ಹ್ಯಾವ್ ಲಾಂಗ್ ಟರ್ಮ್ ಹೀಟ್ ವೇವ್ ಪ್ರಿಪೇರ್ಡ್ನೆಸ್. ಸುಮಾರು 9 ಪ್ರಮುಖ ಭಾರತೀಯ ನಗರಗಳಲ್ಲಿ ದೀರ್ಘಾವಧಿಲಿ, ಅಂದ್ರೆ ಬಹಳ ದಿನಗಳ ಕಾಲ ಹೀಟ್ ವೇವ್ಸ್ ಇದ್ರೆ ಅದನ್ನ ಹೇಗೆ ತಡ್ಕೋಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಪ್ಲಾನಿಂಗ್ ಅನ್ನೇ ಇಟ್ಕೊಂಡಿಲ್ಲ. ಹೀಟ್ ವೇವ್ ಪ್ರಿಪೇರ್ಡ್ನೆಸ್ ಪ್ಲಾನ್ಸ್. ಮೋಸ್ಟ್ ರೆಸ್ಪಾನ್ಸಸ್ ಫೋಕಸ್ ಓನ್ಲಿ ಆನ್ ಶಾರ್ಟ್ ಟರ್ಮ್ ಸೊಲ್ಯೂಷನ್. ಅಂದ್ರೆ ಈಗ ಏನೋ ಒಂದು ಹೀಟ್ ವೇವ್ಸ್ ಬಂತು ಒಂದು 2 ದಿನಗಳಲ್ಲಿ, ಅದಕ್ಕೋಸ್ಕರ ತಾತ್ಕಾಲಿಕವಾಗಿ ಏನ್ ಮಾಡಬಹುದು ಅನ್ನೋದನ್ನ ಮಾತ್ರ ನೋಡ್ತಾ ಇದ್ದಾರೆ. ಲೈಕ್ ಪ್ರೊವೈಡಿಂಗ್ ಡ್ರಿಂಕಿಂಗ್ ವಾಟರ್. ತುಂಬಾ ಸೆಕೆ ಇದ್ದಾಗ, ಬಿಸಿಗಾಳಿ ಇದ್ದಾಗ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದು. ಅಡ್ಜಸ್ಟಿಂಗ್ ವರ್ಕ್ ಅವರ್ಸ್ ಅಂತಂದ್ರೆ ಕೆಲಸದ ಅವಧಿಗಳಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋದು. ಇದೆಲ್ಲ ತಾತ್ಕಾಲಿಕ ಕ್ರಮಗಳು, ಅಂತಂದ್ರೆ ಆ ಕ್ಷಣದಲ್ಲಿ ಅದನ್ನ ಮಾಡ್ಕೊಳ್ಬಹುದು. ಆದ್ರೆ ದೀರ್ಘಕಾಲಿಕವಾಗಿ ಯಾವ ಒಂದು ನಿರ್ಧಾರಗಳನ್ನ ಕೈಗೊಳ್ಬೇಕು, ಹೇಗೆ ಅದನ್ನ ತಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾ ಇಲ್ಲ. ಹಾಗೆ ಏನಾಗ್ಬೇಕು, ನೀಡ್ ಫಾರ್ ಬೆಟರ್ ಪ್ಲಾನಿಂಗ್. ಉತ್ತಮವಾದಂತಹ ಯೋಜನೆಗಳ ಅಗತ್ಯ ಇದೆ. ಸಿಟೀಸ್ ಶುಡ್ ಫೋಕಸ್ ಆನ್ ಲಾಂಗ್ ಟರ್ಮ್ ಸೊಲ್ಯೂಷನ್. ದೀರ್ಘಕಾಲಿಕ ಸೊಲ್ಯೂಷನ್ ಗಳ ಮೇಲೆ, ಯಾವ್ದಾದ್ರು ಹೇಗೆ ಸಮಸ್ಯೆಗಳನ್ನ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಬೇಕು. ಸಚ್ ಆಸ್ ಬೆಟರ್ ಅರ್ಬನ್ ಪ್ಲಾನಿಂಗ್. ನಗರಗಳನ್ನ ನಿರ್ಮಿಸಬೇಕಾದ್ರೆ ಅಥವಾ ನಗರಗಳಲ್ಲಿ ಏನಾದ್ರೂ ಹೊಸ ಹೊಸ ಬೆಳವಣಿಗೆಗಳನ್ನ ಮಾಡಬೇಕಾದ್ರೆ, ಅಭಿವೃದ್ಧಿ ಮಾಡಬೇಕಾದ್ರೆ ಈ ಎಲ್ಲಾ ವಿಷಯಗಳನ್ನ, ಹವಾಮಾನಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನ ಕನ್ಸಿಡರ್ ಮಾಡಬೇಕು. ಮ್ಯಾಪಿಂಗ್ ಹೀಟ್ ರಿಸ್ಕ್ ಏರಿಯಾಸ್. ಯಾವ ಪ್ರದೇಶಗಳಲ್ಲಿ ಹೆಚ್ಚು ಹೀಟ್ ವೇವ್ಸ್ ಗಳು ಕಂಡು ಬರುತ್ತೆ, ಎಲ್ಲಿ ಉಷ್ಣತೆ ಹೆಚ್ಚಾಗಬಹುದು ಅನ್ನುವಂತಹ ಪ್ರದೇಶಗಳ ನಕಾಶೆಯನ್ನ ತಯಾರಿಸೋದು, ಮ್ಯಾಪಿಂಗ್ ಅನ್ನ ತಯಾರಿಸಿಟ್ಕೊಳ್ಳೋದು. ಇನ್ಕ್ರೀಸಿಂಗ್ ಗ್ರೀನ್ ಸ್ಪೇಸಸ್ ಅಂತಂದ್ರೆ ಪರಿಸರ ಸ್ನೇಹಿ ವಾತಾವರಣವನ್ನ ಹೆಚ್ಚಿಸೋದು. ಅದೇ ರೀತಿ ಮರಗಿಡಗಳನ್ನ ಬೆಳೆಸೋದು, ಪಾರ್ಕ್ಗಳು, ಹಸಿರು ವಲಯಗಳನ್ನ ಹೆಚ್ಚಿಸೋದು. ಇನ್ನು ಯೂಸಿಂಗ್ ಕೂಲಿಂಗ್ ಟೆಕ್ನಿಕ್ಸ್ ಫಾರ್ ವಲ್ನರೇಬಲ್ ಪೀಪಲ್ಸ್. ಮತ್ತೆ ತಂಪನ್ನ ಒದಗಿಸುವಂತ ಬೇರೆ ಬೇರೆ ಟೆಕ್ನಿಕ್ ಗಳಿರುತ್ತೆ, ಅವುಗಳನ್ನ ಹೆಚ್ಚು ವಲ್ನರೇಬಲ್ ಪೀಪಲ್ ಅಂತಂದ್ರೆ ತುಂಬಾ ಚಿಕ್ಕವರು, ಮತ್ತೆ ವಯಸ್ಸಾದವರು, ಮತ್ತೆ ಕೆಲವು ವಿಶೇಷ ಚೇತನರು, ಇವರಿಗೆಲ್ಲ ಅಂತ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡ್ಬೇಕು. ಇಂಪಾರ್ಟೆನ್ಸ್ ಆಫ್ ಕೂಲಿಂಗ್ ಸೊಲ್ಯೂಷನ್ಸ್. ಈ ಎಲ್ಲ ಸೊಲ್ಯೂಷನ್ಗಳು ಯಾಕೆ ಬೇಕು ಅಂತಂದ್ರೆ, ಅಫೋರ್ಡಬಲ್ ಕೂಲಿಂಗ್ ಸೊಲ್ಯೂಷನ್ಸ್ ಲೈಕ್ ರೂಫ್ ಟಾಪ್ ಸೋಲಾರ್ ಕೂಲಿಂಗ್ ಅಂಡ್ ಗ್ರೀನ್ ಸ್ಪೇಸಸ್ ಆರ್ ಸಜೆಸ್ಟೆಡ್. ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ, ರೂಫ್ ಟಾಪ್ ಸೋಲಾರ್ ಕೂಲಿಂಗ್, ಸೋಲಾರ್ ಅನ್ನ ಎಲ್ಲಿ ಅಳವಡಿಸಿರ್ತಾರಲ್ವಾ ಆ ಒಂದು ಪ್ರದೇಶದ ಸ್ವಲ್ಪ ಕೆಳಗೆ, ಅಂತಂದ್ರೆ ಆ ಒಂದು ರೂಫ್ ಟಾಪ್ ನಲ್ಲಿ, ಮೇಲ್ಛಾವಣಿಯ ಮೇಲೆ ಸೋಲಾರ್ ಅನ್ನ ಅಳವಡಿಸಿರ್ತಾರೆ. ಆ ಒಂದು ಸ್ವಲ್ಪ ಕೆಳಗೆ ಕೂಲ್ ಆಗಿರುತ್ತೆ ಏರಿಯಾ, ನೀವು ಕನ್ಸಿಡರ್ ಮಾಡಬಹುದು ಅಂತ ನೀವು ನೋಡಿರಬಹುದು. ಅಲ್ಲಿ ಸ್ವಲ್ಪ ಹೆಚ್ಚು ಕೂಲ್ ಆಗಿರುತ್ತೆ. ರೂಫ್ ಟಾಪ್ ಸೋಲಾರ್ ಕೂಲಿಂಗ್ ಇಂತಹ ವ್ಯವಸ್ಥೆನ ಸಹ ಮಾಡ್ಕೋಬಹುದು. ಮತ್ತೆ ಗ್ರೀನ್ ಸ್ಪೇಸಸ್, ಮೊದಲೇ ಹೇಳಿದಾಗೆ ಪಾರ್ಕ್ಗಳಾಗಿರ್ಬಹುದು, ಮತ್ತೆ ತಂಪಾದಂತಹ ವಾತಾವರಣವನ್ನ ಕಲ್ಪಿಸೋದು. ಇದೆಲ್ಲ ಮಾಡಬೇಕು ಅಂತ ಕೆಲವರು ವಿಜ್ಞಾನಿಗಳು ಅಥವಾ ಬೇರೆ ಬೇರೆ ತಂತ್ರಜ್ಞರು ಸಲಹೆಯನ್ನ ಕೊಡ್ತಾರೆ. ಬಟ್ ದೇ ಆರ್ ಆಫನ್ ನಾಟ್ ಟಾರ್ಗೆಟೆಡ್ ಅಟ್ ದ ಪೀಪಲ್ ಹೂ ನೀಡ್ ದೆಮ್ ದ ಮೋಸ್ಟ್. ಈ ಎಲ್ಲಾ ಒಂದು ಯೋಜನೆಗಳು ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಹೇಗೋ ತಲುಪೋದೇ ಇಲ್ಲ. ಮುಖ್ಯವಾಗಿ ಆಗಬೇಕಾಗಿರೋದೇನು, ಬೆಟರ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ನೀಡೆಡ್. ನಗರಗಳಿಗೆ ಸಂಬಂಧಪಟ್ಟ ಹಾಗೆ ಮೂಲ ಸೌಕರ್ಯಗಳನ್ನ ಸರಿಯಾಗಿ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಸರಿಯಾಗಿ ಅಭಿವೃದ್ಧಿ ಪಡಿಸಬೇಕು. ಟು ಪ್ರೊಟೆಕ್ಟ್ ಪೀಪಲ್ ಫ್ರಮ್ ಎಕ್ಸ್ಟ್ರೀಮ್ ಹೀಟ್. ಅಂದ್ರೆ ಈ ಎಲ್ಲಾ ಕ್ರಮಗಳನ್ನ ಸರಿಯಾಗಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸ್ಕೊಳ್ಳೋದು, ಮತ್ತೆ ದುರ್ಬಲ ವರ್ಗಗಳಿಗೆ ಬೇಕಾದ ಸಹಾಯವನ್ನ ಮಾಡೋದು, ಹೀಗೆ ಮುಂತಾದ ಕ್ರಮಗಳನ್ನ ಕೈಗೊಳ್ಳೋದ್ರ ಮೂಲಕ ಅತಿಯಾದಂತಹ ಈ ಉಷ್ಣತೆಯನ್ನ, ಹೀಟ್ ವೇವ್ಸ್ ಗಳನ್ನ ನಾವು ಅದರಿಂದ ಅವರನ್ನ ರಕ್ಷಿಸಬಹುದು. ಕೊನೆಯದಾಗಿ, ದೇರ್ ಇಸ್ ಪ್ರೋಗ್ರೆಸ್ ಆನ್ ಜಿಎಂ ಫುಡ್ ಕ್ರಾಪ್ಸ್ ಸೇಸ್ ಅಫಿಷಿಯಲ್ಸ್. ಜಿಎಂ ಫುಡ್ ಕ್ರಾಪ್ ನ ಬಗ್ಗೆ, ಜಿಎಂ ಕ್ರಾಪ್ಸ್ ಗಳ ಬಗ್ಗೆ. ಜಿಎಂ ಅಂತಂದ್ರೆ ಏನು, ಜೆನೆಟಿಕಲಿ ಮಾಡಿಫೈಡ್, ಜೀನ್ಸ್ ಅಲ್ಲಿ ಮಾಡಿಫಿಕೇಶನ್ ಮಾಡಿರ್ತಾರೆ. ಅದ್ರ ಮೂಲಕ ಪೆಸ್ಟ್ ಕಂಟ್ರೋಲ್ ಮಾಡಬಹುದು. ಪೆಸ್ಟ್ ಅಂತಂದ್ರೆ ಕೀಟಾಣುಗಳು, ರೋಗಾಣುಗಳು ಬಂದ್ರು ಸಹ ಆ ಒಂದು ಕ್ರಾಪ್ಸ್ ಗಳಿಗೆ, ಆ ಒಂದು ಬೆಳೆಗೆ ಯಾವುದೇ ಹಾನಿ ಆಗುದಿಲ್ಲ. ಇನ್ನು ಕ್ಲೈಮೇಟ್ ರೆಸಿಲಿಯನ್ಸ್ ಸಹ ಇರುತ್ತೆ, ಅಂತಂದ್ರೆ ವಾತಾವರಣದಲ್ಲಿ ಏನೇ ಬದಲಾವಣೆ ಆಗಿರಬಹುದು, ಆ ಬದಲಾವಣೆಗಳನ್ನ ತಡೆಕೊಳ್ಳುವ ಶಕ್ತಿ ಸಹ ಆ ಒಂದು ಗಿಡಕ್ಕೆ, ಆ ಒಂದು ಸೀಡ್ ಗಳಿಗೆ ಇರುತ್ತೆ.
ಹೀಗೆ ಬೇರೆ ಬೇರೆ ಉಪಯೋಗಗಳಿಗೋಸ್ಕರ ನಾವು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅನ್ನು ಉಪಯೋಗಿಸಬಹುದು. ಇಲ್ಲಿ ವಿಷಯ ಯಾಕೆ ಬಂದಿದೆ ಅಂತಂದ್ರೆ GM ಮಸ್ಟರ್ಡ್ ಕಾಂಟ್ರವರ್ಸಿ ಅಂದ್ರೆ ಸಾಸಿವೆ ತಳೀಯವಾಗಿ ಮಾರ್ಪಡಿಸೋದು, ಆ ತಳಿಯಲ್ಲೇ ಕೆಲವು ಬದಲಾವಣೆಗಳನ್ನ ಮಾಡೋದು ಅಂತ ಹೇಳ್ತೇವೆ ಕನ್ನಡದಲ್ಲಿ. GM ಅಂತಂದ್ರೆ ತಳೀಯವಾಗಿ ಮಾರ್ಪಡಿಸಿದಂಥದ್ದು. ಈಗ ಅದಕ್ಕೆ GM ಮಸ್ಟರ್ಡ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಾಂಟ್ರವರ್ಸಿ, ವಿವಾದ ಎದುರಾಗ್ತಾ ಇದೆ ಮೊದಲಿಂದ. ಗವರ್ಮೆಂಟ್ ಅಪ್ರೂವ್ಡ್ ದಿ ಕಮರ್ಷಿಯಲ್ ಯೂಸ್ ಆಫ್ ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ ಇನ್ 2022. 2022ರಲ್ಲಿ ಸರ್ಕಾರ ಏನ್ ಹೇಳಿತ್ತು, ಈ ತಳೀಯವಾಗಿ ಮಾರ್ಪಡಿಸಿದ ಸಾಸಿವೆಯ ವಾಣಿಜ್ಯ ಬಳಕೆಗೆ ಅಂತಂದ್ರೆ ಅದನ್ನ ಮಾರಾಟ ಮಾಡೋದಾಗಿರ್ಬಹುದು, ಅದನ್ನ ಬೇರೆ ಬೇರೆ ವಲಯಗಳಲ್ಲಿ ಉಪಯೋಗಿಸೋದಾಗಿರ್ಬಹುದು, ಅದಕ್ಕೆ ಸರ್ಕಾರ ಅನುಮೋದನೆಯನ್ನ ನೀಡಿತ್ತು, ಅದನ್ನ ಉಪಯೋಗಿಸ್ಕೊಳ್ಬಹುದು ಅಂತ ಹೇಳಿತ್ತು. ಆದ್ರೆ ಸಮ್ ಪೀಪಲ್ ಆರ್ ವರಿಡ್ ಅಬೌಟ್ ಇಟ್ಸ್ ಸೇಫ್ಟಿ ಅಂಡ್ ಇಂಪ್ಯಾಕ್ಟ್. ಆದ್ರೆ ಕೆಲವರು ಏನ್ ಹೇಳ್ತಾರೆ, ಅದಷ್ಟು ಸುರಕ್ಷಿತವಲ್ಲ, ಅದರ ಪರಿಣಾಮಗಳು ತುಂಬಾ ದುಷ್ಪರಿಣಾಮನ ಉಂಟು ಮಾಡಬಹುದು, ಹೀಗೆ ಬೇರೆ ಜನರ ಆರೋಗ್ಯದ ಮೇಲೆ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗಬಹುದು ಅದರಿಂದ ಅಂತ ಹಲವಾರು ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಕೈಗೊಳ್ತಾ ಇದೆ. ಸುಪ್ರೀಂ ಕೋರ್ಟ್ ವಿಲ್ ಹಿಯರ್ ಪೆಟಿಷನ್ಸ್ ಅಗೇನ್ಸ್ಟ್ GM ಕ್ರಾಪ್ಸ್ ಫ್ರಮ್ ಏಪ್ರಿಲ್ 15 in 2004. 2004ರಿಂದ ಸುಪ್ರೀಂ ಕೋರ್ಟ್ ಏಪ್ರಿಲ್ 15 ಇದಲ್ಲ, 2004 ಇದಕ್ಕೆ ಕನೆಕ್ಟ್ ಆಗಿರೋದಲ್ಲ. ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ, ನಾವು ಏಪ್ರಿಲ್ 15ರಿಂದ ಇದಕ್ಕೆ ಸಂಬಂಧಪಟ್ಟ ವಿಚಾರಣೆಯನ್ನ ಮಾಡ್ಕೊಳ್ತಾ ಇದ್ದೇವೆ. ಈ ಕಡೆ ಇದು ಬೇರೆ ಅಂಶ. ಇನ್ 2004 the court had stopped the release of GM crops due to concerns about their effects. 2004ರಲ್ಲಿ ಏನ್ ಹೇಳ್ತಾ ಇದ್ರು ಅಂತಂದ್ರೆ GM ಬೆಳೆಗಳಿಂದ ತುಂಬಾ ಬೇರೆ ಬೇರೆ ದುಷ್ಪರಿಣಾಮ ಉಂಟಾಗುತ್ತೆ, ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಕಮರ್ಷಿಯಲ್ ರಿಲೀಸ್ ಅಂತಂದ್ರೆ ವ್ಯಾಪಾರದಲ್ಲಿ ಉಪಯೋಗಿಸ್ಕೊಳ್ಳೋದಾಗಿರ್ಬಹುದು, ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಏನಾಗಿತ್ತು, ಅದನ್ನ ಬಿಡುಗಡೆ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಈಗ ಏಪ್ರಿಲ್ 15ರಿಂದ, ಈ ವರ್ಷದ ಏಪ್ರಿಲ್ 15ರಿಂದ ಅದಕ್ಕೆ ಸಂಬಂಧಪಟ್ಟ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮಾಡ್ತಾ ಇದೆ. ಇನ್ನು ಗವರ್ಮೆಂಟ್ಸ್ ವ್ಯೂ, ಸರ್ಕಾರದ ದೃಷ್ಟಿಕೋನ ಏನು ಹಾಗಾದ್ರೆ? ಅಫಿಷಿಯಲ್ಸ್ ಸೇ ದಟ್ GM ಕ್ರಾಪ್ಸ್ ಕ್ಯಾನ್ ಹೆಲ್ಪ್ ಇಂಪ್ರೂವ್ ಫುಡ್ ಪ್ರೊಡಕ್ಷನ್. GM ಕ್ರಾಪ್ಸ್ ನಿಂದ ಬೆಳೆಗಳನ್ನ ಉತ್ಪಾದಿಸಲಿಕ್ಕೆ, ಇನ್ನಷ್ಟು ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಸಹಾಯ ಆಗುತ್ತೆ. ಅಂಡ್ ರೆಡ್ಯೂಸ್ ದಿ ನೀಡ್ ಫಾರ್ ಕೆಮಿಕಲ್ ಪೆಸ್ಟಿಸೈಡ್ಸ್. ಈ ಒಂದು GM ಕ್ರಾಪ್ಸ್ ಅನ್ನ ಉಪಯೋಗ ಮಾಡ್ಕೊಂಡ್ಬಿಟ್ರೆ ಕೀಟನಾಶಕಗಳ ಅಗತ್ಯ ಇರೋದಿಲ್ಲ. ಯಾಕಂತಂದ್ರೆ ಆ GM ಕ್ರಾಪ್ ಗಳಲ್ಲೇ ಆ ಒಂದು ಗುಣ ಇರುತ್ತೆ, ಕೀಟಾಣುಗಳು ಬಂದ್ರು ಸಹ ಅವುಗಳನ್ನ ತಡೆಯುವಂಥದ್ದು ಮತ್ತೆ ಬೆಳೆಗಳಿಗೆ ಯಾವುದೇ ಹಾನಿ ಆಗದೆ ಇರೋ ರೀತಿ ಅವುಗಳನ್ನ ಡೆವಲಪ್ ಮಾಡಿರ್ತಾರೆ. ಬಟ್ ಅಪೋನೆಂಟ್ಸ್ ವರಿ ಅಬೌಟ್ ಎನ್ವೈರನ್ಮೆಂಟಲ್ ಅಂಡ್ ಹೆಲ್ತ್ ರಿಸ್ಕ್. ಆದ್ರೆ ಇದನ್ನ ವಿರೋಧಿಸೋರು ಏನ್ ಹೇಳ್ತಾರೆ, ಇದರಿಂದ ಪರಿಸರಕ್ಕೆ ಮತ್ತೆ ಆರೋಗ್ಯಕ್ಕೆ ಅಪಾಯ ಇದೆ ಅಂತ ಅವರ ವಾದ. ಕನ್ಸರ್ನ್ಸ್ ಫ್ರಮ್ ಸೈಂಟಿಸ್ಟ್ ಅಂಡ್ ಫಾರ್ಮರ್ಸ್. ಇವರೇನ್ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ಗಳು ಮತ್ತೆ ಫಾರ್ಮರ್ಗಳು? ಸಮ್ ಎಕ್ಸ್ಪರ್ಟ್ಸ್ ಅಂಡ್ ಫಾರ್ಮರ್ಸ್ ಆರ್ಗ್ಯೂ ದಟ್ GM ಕ್ರಾಪ್ಸ್ ಕುಡ್ ಹಾರ್ಮ್ ಬಯೋಡೈವರ್ಸಿಟಿ. ಜೀವ ವೈವಿಧ್ಯತೆಯನ್ನ ನಾಶ ಮಾಡುತ್ತೆ. ಹೇಗೆ ಅಂತಂದ್ರೆ, ಈಗ ಒಂದು ಪ್ರದೇಶದಲ್ಲಿ ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಗಿಡಗಳು ಬೆಳೀತಾ ಇರುತ್ತೆ ನೈಸರ್ಗಿಕವಾಗಿ. ಈಗ ಒಂದು ವೇಳೆ ನಾವು ಯಾವುದೋ ಒಂದು ಕ್ರಾಪ್ ನಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿ, ವೈಜ್ಞಾನಿಕವಾಗಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ. ಆ ಬದಲಾವಣೆಗಳನ್ನ ಮಾಡಿರೋದ್ರಿಂದ ಅದು ಕೀಟಗಳನ್ನ ತಡಿಬಹುದು, ಚೆನ್ನಾಗಿ ಬೆಳಿಬಹುದು, ಯಾವುದೇ ಪ್ರದೇಶದಲ್ಲಾದ್ರೂ ಅದನ್ನ ಬೆಳೆಸಬಹುದು. ನೈಸರ್ಗಿಕವಾಗಿ ಮೊದಲೇ ಕೆಲವೊಂದು ಗಿಡಗಳು ಬೆಳೀತಾ ಇರುತ್ತಲ್ವಾ, ಅವುಗಳಿಗೆ ಇದರಿಂದ ಧಕ್ಕೆ ಆಗುತ್ತೆ, ಅಲ್ಲಿರುವ ಮೊದಲೇ ಇದ್ದಂತಹ ಜೀವ ವೈವಿಧ್ಯತೆಗೆ ಧಕ್ಕೆ ಆಗುತ್ತೆ. ಯಾಕಂತಂದ್ರೆ ನಾವು ಕಮರ್ಷಿಯಲ್ ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ನೈಸರ್ಗಿಕ ಕಾರಣಗಳನ್ನ ಹೊರತುಪಡಿಸಿ ನಾವು ಕಮರ್ಷಿಯಲಿ ಆ ಲ್ಯಾಂಡ್ ಅನ್ನ, ಆ ಜೀವ ವೈವಿಧ್ಯತೆಯನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೆ ಮುಂದಾಗ್ತೇವೆ. ಹೀಗಾಗಿ ಜೀವ ವೈವಿಧ್ಯತೆಗೆ ಹಾನಿ ಆಗ್ತಾ ಹೋಗುತ್ತೆ. ಅಂಡ್ ಇಂಪ್ಯಾಕ್ಟ್ ಸಾಯಿಲ್ ಹೆಲ್ತ್. ಇದರಿಂದ ಮಣ್ಣಿನ ಒಂದು ಆರೋಗ್ಯ ಸಹ, ಮಣ್ಣಿನ ಒಂದು ಫಲವತ್ತತೆಗೆ ಹಾನಿ ಆಗಬಹುದು. ಅಂಡ್ ಲೀಡ್ ಟು ಡಿಪೆಂಡೆನ್ಸ್ ಆನ್ ಬಿಗ್ ಕಂಪನೀಸ್ ಫಾರ್ ಸೀಡ್ಸ್. ಈ ಒಂದು ಸೀಡ್ಸ್ ಗಳನ್ನ, GM ಸೀಡ್ಸ್ ಗಳನ್ನ ತಯಾರು ಮಾಡುವವರು ಮತ್ತೆ ಅದನ್ನ ಮಾರುಕಟ್ಟೆಗೆ ಪರಿಚಯಿಸುವವರು ದೊಡ್ಡ ದೊಡ್ಡ ಕಂಪನಿಗಳಾಗಿರುತ್ತೆ. ಹಾಗಾಗಿ ರೈತರು ನಮಗೆ ಬೇಕಾದಾಗ ಇವುಗಳನ್ನ ಬೆಳಿಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಮೊದಲು ಸೀಡ್ಸ್ ಗಳಿರ್ಬೇಕು. ಸೀಡ್ ಗಳನ್ನ ಪ್ರೊವೈಡ್ ಮಾಡೋರು ಈ ಕಂಪನಿಗಳು. ಕೆಲವೊಂದ್ ಸಾರಿ ನೀವು ನೋಡಿರ್ಬಹುದು, ಏನ್ ಮಾಡ್ತಾರೆ ಅಂತಂದ್ರೆ ಸ್ಟೆರೈಲ್ ಸೀಡ್ಸ್ ಗಳನ್ನ ಕೊಡ್ತಾರೆ. ಸ್ಟೆರೈಲ್ ಅಂತಂದ್ರೆ ಆ ಒಂದು ಸೀಡ್ ನಿಂದ ಬೆಳೆಯನ್ನು ಬೆಳೆಯುತ್ತೆ. ಈಗ GM ಸೀಡ್ಸ್ ಗಳು ಅಂತ ಇಟ್ಕೊಳ್ಳಿ. GM ಸೀಡ್ಸ್ ನಲ್ಲಿ ಒಂದು GM ಸಾಸಿವೆ ಇದೆ ಅಂತಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಒಂದು ಸಾಸಿವೆ ಮಸ್ಟರ್ಡ್. ಆ ಸಾಸಿವೆ ಗಿಡದ ಮೂಲಕ, ಸಾಸಿವೆ ಅಂತಂದ್ರೆ ಆ ಗಿಡವನ್ನ ಚೆನ್ನಾಗಿ ಬೆಳೆಸಬಹುದು, ಆ ಗಿಡಕ್ಕೆ ಏನೂ ಆಗೋದಿಲ್ಲ. ಆದ್ರೆ ನೆಕ್ಸ್ಟ್ ಆ ಗಿಡದಿಂದ ಇನ್ನೊಂದು ಸಾಸಿವೆ ಹುಟ್ಟುತ್ತಲ್ಲ, ಆ ಗಿಡ ಅದರಿಂದ ಬರುವಂತ ಮುಂದಿನ ಪ್ರಾಡಕ್ಟ್ ಅದೇನಾಗುತ್ತೆ, ಸ್ಟೆರೈಲ್ ಆಗುತ್ತೆ. ಅಂತಂದ್ರೆ ಅದಕ್ಕೆ ಮತ್ತೊಂದು ಗಿಡವನ್ನ ಸೃಷ್ಟಿ ಮಾಡುವ ಸಾಮರ್ಥ್ಯ ಇರುವುದಿಲ್ಲ. ಹೀಗೆ ಇಂತಹ ಕೆಲವೊಂದು ಬೇರೆ ಬೇರೆ ಕ್ರಮಗಳನ್ನ ಆ ಒಂದು ಕಂಪನಿಗಳು ತೆಗೆದುಕೊಳ್ಳುತ್ತೆ. ಯಾಕಂತಂದ್ರೆ ಪ್ರತಿ ಬಾರಿ ಸಹ ಏನ್ ಮಾಡ್ಬೇಕು, ರೈತರು ಕಂಪನಿಗಳನ್ನೇ ಅವಲಂಬಿಸಬೇಕು ಅನ್ನೋದು ಕಂಪನಿಗಳ ಹಿಂದಿರುವ ದುರುದ್ದೇಶ. ಹಾಗಾಗಿ ಕಂಪನಿಗಳೇ ಈಗ ಕಂಪ್ಲೀಟ್ ಆಗಿ ಕೃಷಿ ಸೆಕ್ಟರ್ ಅನ್ನ, ಅಗ್ರಿಕಲ್ಚರ್ ಸೆಕ್ಟರ್ ಅನ್ನ ಕಂಟ್ರೋಲ್ ಮಾಡುವ ಸಾಧ್ಯತೆನೂ ಆಗಬಹುದು. ಅದು ಒಂದು ಸಿಚುವೇಶನ್ ಬರಬಹುದು ಅಂತ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ನೀಡ್ ಫಾರ್ ಸೇಫ್ಟಿ ಚೆಕ್ಸ್. There are demands for more research and strict safety checks before approving GM crops.
ಮೊದಲು ಅಪ್ರೂವ್ ಮಾಡೋಕ್ಕಿಂತ ಮೊದಲು ಏನಾಗಬೇಕು, ಸರಿಯಾಗಿ ಅದನ್ನ ಪರಿಶೀಲನೆ ಮಾಡಬೇಕು, ರಿಸರ್ಚ್ಗಳಾಗಬೇಕು, ಸ್ಟ್ರಿಕ್ಟ್ ಆಗಿರಬೇಕು ಚೆಕ್ಸ್ಗಳು. ಅದರ ನಂತರನೇ ಕಮರ್ಷಿಯಲ್ ಯೂಸ್ಗೆ ಅಲೋ ಮಾಡಬೇಕು. ದ ಫೈನಲ್ ಡಿಸಿಷನ್ ವಿಲ್ ಡಿಪೆಂಡ್ ಆನ್ ಸುಪ್ರೀಂ ಕೋರ್ಟ್ ರೂಲಿಂಗ್. ಕೊನೆಯದಾಗಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅದನ್ನೇ ನಾವು ಪಾಲಿಸಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಮೇಲೆ ಎಲ್ಲ ಅವಲಂಬಿತ ಹಾಕೊಂಡಿದೆ. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟೊತ್ತನ್ನ ಕೇಳಿದೆಲ್ಲರಿಗೂ ಧನ್ಯವಾದಗಳು. ಸೋಮವಾರ ಮತ್ತೆ ಮುಂದಿನ ವಿಚಾರಗಳನ್ನ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು. ಇದು ಪಾಂಚಜನ್ಯ IAS.